ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಅರೌಂಡ್ 1 o'clock. ಓಕೆ, ಸೊ 1 o'clock ಅಲ್ಲಿ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮಾರ್ನಿಂಗ್ ಎದ್ದೇಳೋದು ಡೆಫಿನೆಟ್ಲಿ ಲೇಟ್ ಆಗುತ್ತೆ. ಸೊ ವೀಡಿಯೋಸ್ಗಳಿಲ್ಲ ಅಂದರೆ ಗ್ಯಾಪ್ ಆದರೆ ಲೈಕ್ ನಿಮಗೂ ಒಂಥರ ಬೇಜಾರಾಗುತ್ತೆ ಅನ್ನೋದು ಗೊತ್ತಿದೆ. ಬೇಜಾರಾಗುತ್ತಲ್ಲ ಬಟ್ ಸ್ಟಿಲ್ ಇಟ್ಸ್ ಓಕೆ. ಸಿ ಲೈಕ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ಏನೇ ಆದರೂ ಕೂಡ ಐ ವಿಲ್ ಓಪನ್ಲಿ ಟಾಕ್ ಅಬೌಟ್ ಇಟ್. ಓಕೆ, ಸೊ ಎಲ್ಲನೂ ಕೂಡ ನಾನು ಮಾತಾಡ್ತೀನಿ, ಕರೆಕ್ಟಾ? ಏನೇ ಆದರೂ ಕೂಡ ಪ್ರಾಫಿಟ್ ಆರ್ ಲಾಸ್. ಸಿ ನೀವು ನೋಡ್ಬೋದು, ಐ ಮೇಡ್ 10K USD ಅಂತ ವಿಡಿಯೋ ಮಾಡಿದ್ದೆ, ಕರೆಕ್ಟ್ ಅಲ್ಲ? ಸೊ ಅಂಥ ಖುಷಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹಂಗೇನೆ ನಾನು ಮಾಡೋವಂಥ ಮಿಸ್ಟೇಕ್ಸ್ಗಳನ್ನು ನಿಮಗೆ ನಾನು ಶೇರ್ ಮಾಡ್ಕೋಬೇಕು. ಓಕೆ, ಸೊ ಅಂದರೆ ಇಲ್ಲಿ ಮ್ಯಾಟರ್ ಏನಾಗುತ್ತೆ ಅಂದರೆ ಐ ಆಮ್ ಎ ಹ್ಯೂಮನ್. ಓಕೆ, ಮಿಸ್ಟೇಕ್ ಅನ್ನೋದು ಮಾಡ್ತಾ ಇರ್ತೀನಿ. ಸಿ ನಂದು ಒಂದು ಗೋಲ್ ಏನಿತ್ತು ಅಂದರೆ 8 ಫಂಡಿಂಗ್ ಅಕೌಂಟ್ನು ಕೂಡ ಒಂದೂ ಬ್ರೀಚ್ ಮಾಡ್ದಲೇ ನಾನು ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಆ್ಯಂಡ್ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ಗಳಲ್ಲಿ ನೋಡ್ತಿರ್ತೀರ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದನ್ನು ಹೇಗೆ ಕ್ಲಿಯರ್ ಮಾಡ್ತೀನಿ, 4% ತೆಗೆದು ಅದನ್ನೆಲ್ಲ ರೀಲ್ಸ್ ಇರುತ್ತೆ, ಹೋಗಿ ನೋಡಿ. ಸೊ ಇನ್ನೇನು ಒಂದು ಅಕೌಂಟ್ ಇತ್ತು, ಇನ್ನೊಂದು ಜಸ್ಟ್ 4%ಗೆ ಬರಬೇಕಾಗಿತ್ತು. 3.6% ಅಪ್ಪಲ್ಲಿದ್ದು ಸಡನ್ಲಿ 2.4% -2.4%ಗೆ ಬಂತು. ನಾಟ್ ಎ +2.4%, -2.4%ಗೆ ಬಂತು. ಸಿ ನಾನೇನಾದ್ರು ಇವಾಗ ಆ ಒಂದು ಅಕೌಂಟನ್ನ ಬ್ರೀಚ್ ಮಾಡಿಬಿಟ್ರೆ, ಓಕೆ, ಸೊ ಏನಾಗುತ್ತೆ ಅಂದರೆ ಮೈಂಡ್ಸೆಟ್ ಕಂಪ್ಲೀಟ್ಲಿ ಗಾನ್ ಆಗಿ ದೆನ್ ಮಿಸ್ಟೇಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ತುಂಬ ಚೆನ್ನಾಗಿ ಟ್ರೇಡ್ ಮಾಡ್ತಾ ಇದ್ದೆ, ಒಳ್ಳೊಳ್ಳೆ ಟ್ರೇಡ್ಸ್ಗಳನ್ನ ಹಿಡಿದಿದ್ದೆ ಇವತ್ತು. ಬಟ್ ಒಂದು ರಾಂಗ್ ಮೂವ್, ಅದೇನಕ್ಕೆ ಅಂತಲೂ ಕೂಡ ಇನ್ಸ್ಟಾಗ್ರಾಮ್ ರೀಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ -2.4% ಅನ್ನೋದು ಲೈಕ್ ಇಟ್ಸ್ ನಾಟ್ ಎ ಮ್ಯಾಟರ್. ಬಟ್ ಇನ್ನೊಂದು 1.6% ಆದರೆ ಬ್ರೀಚ್ ಆಗುತ್ತೆ. ಬಟ್ ಬ್ರೀಚ್ ಆಯಿತು ಅಂದರೆ ಡೆಫಿನೆಟ್ಲಿ ಮೈಂಡ್ಸೆಟ್ ಕಂಪ್ಲೀಟ್ಲಿ ಗಾನ್ ಆಗುತ್ತೆ, ಬೇಜಾರಾಗುತ್ತೆ. ಸಿ ಒಂದು ಅಕೌಂಟ್ ಯಾರಿಗೂ ಮ್ಯಾಟರ್ ಆಗದೆ ಇರ್ಬೋದು, ನಿಮ್ಗೆ ಯಾರಿಗೂ ಮ್ಯಾಟರ್ ಆಗದೆ ಇರ್ಬೋದು. ಬ್ರೋ ಇನ್ನೂ ಇದಾವೆಲ್ಲ 7 ಅಕೌಂಟು ಬ್ರೋ, ಅದನ್ನು ಆರಾಮ್ಸೆ ಹೊಡಿಬೋದು. ಬಟ್ ದ ಥಿಂಗ್ ಏನು ಅಂದರೆ ನನಗದು ತುಂಬ ಮ್ಯಾಟರ್ ಆಗುತ್ತೆ. ಯಾಕೆಂದರೆ ಸಿ ನಾನು ಇವಾಗ ಈ ಥರ ಅಂದ್ಕೊಂಡಿದ್ದೀನಿ ಅಂದರೆ ಅದನ್ನು ಹಾಗೆ ಮಾಡಬೇಕು. ಓಕೆ, ಅದರಲ್ಲಿ ಒಂದು ಬ್ರೀಚ್ ಆದರೂ ಕೂಡ ಐ ಥಿಂಕ್ ನನ್ನ ತಲೆಯಲ್ಲಿ ನಾನೇ ಅಂದ್ಕೊಂಡ್ಬಿಡ್ತೀನಿ, ಗುರು ಆಮೇಲೆ ಲೂಸರ್ ಈ ಥರ ಬಂದ್ಬಿಡುತ್ತೆ ತಲೆಗೆ. ಸೊ ದಟ್ಸ್ ವೈ ನಾನು ಒಂದ್ಸತಿ ಫಿಕ್ಸ್ ಆದೆ ಅಂದರೆ ಅದನ್ನು ಮಾಡಲೇಬೇಕು. ಅದನ್ನು ಹೇಗೆ ಕ್ಲಿಯರ್ ಮಾಡ್ತೀನಿ ಅನ್ನೋದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನಾನು ಅದೇ ಥರನೇ ಮಾಡ್ತೀನಿ. ಸಿ -2.4% ಅಂದರೆ ಅದು 25Kದು ಅಕೌಂಟು, ನಾಟ್ 50Kದು. ಅಂದರೆ 24,000 ಅರೌಂಡ್ 500ಗೆ ಬಂದಿದೆ. ಸೊ ಈಗ ನಾನು ಫಸ್ಟ್ 500 ಮಾಡಬೇಕು. ಎವ್ರಿ ಡೇ 500 ಟಾರ್ಗೆಟ್, ಎವ್ರಿ ಡೇ 500 ಟಾರ್ಗೆಟು. ಓಕೆ, ಸಿಂಪಲ್ಲು 0.5 ಲಾಟ್ ತನಕ ಹೋಗ್ಬೋದು. ಸಿ ತಪ್ಪುಗಳಾಗೋಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ನೆಗ್ಲಿಜೆನ್ಸ್, ಆ ಒಂದು ವರ್ಡ್ ನೆಗ್ಲಿಜೆನ್ಸಿಂದನೇ ಆಗಿರೋದದು. ಬಟ್ ಅದನ್ನು ಸರಿ ಮಾಡ್ಕೋಬೇಕು. ಮಿಸ್ಟೇಕ್, ಇಟ್ಸ್ ಎ ಮಿಸ್ಟೇಕ್ ಅಷ್ಟೇನೆ. ಓಕೆ, ಅದಕ್ಕೆ ರೀಸನ್ಸ್ಗಳಿರೋದಿಲ್ಲ, ಬ್ಲೇಮ್ ಮಾಡೋದಕ್ಕಾಗಲ್ಲ. ನಾನು ಹಂಗೆ ಮಾಡ್ಬಿಟ್ಟೆ, ಇದು ಮಾಡ್ಬಿಟ್ಟೆ ಅಂತ ಅಕ್ಸೆಪ್ಟ್ ಮಾಡಬೇಕು. ಮಿಸ್ಟೇಕ್ ಆಗಿದೆ ಗುರು, ಓಕೆ, ಸರಿ ಹೆಂಗೆ ಮಾಡ್ಕೋತೀನಿ. ಸಿ ನಾನು ಇಷ್ಟೇ ಫೋಕಸ್ ಮಾಡೋದು. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ನಾನೊಂದು ವಿಡಿಯೋ ಮಾಡಿದ್ದೆ. ಓಕೆ, ಇದೇ ಹೋಗಿ ನೋಡಿ, 9 to 5 ಜಾಬಲ್ಲಿರೋರು ಯಾವ ಥರ ಟ್ರೇಡ್ ಮಾಡಬೇಕು ಅಂತ. ಆ ಅಪ್ರೋಚನ್ನು ಮಾತ್ರ ಯೂಸ್ ಮಾಡೋದು. ಸಿ ನೀವು ಇವತ್ತು ನೋಡಿದ್ರೆ ಇಲ್ಲಿಗೆ ಈ ನ್ಯೂಯಾರ್ಕ್ ಸೆಷನಲ್ಲಿ ನೋಡಿ, ಈ POC ಏನಿದೆಯಲ್ಲ, ಓಕೆ, ಎಕ್ಸಾಕ್ಟ್ಲಿ ನೋಡಿ, ಈ ಒಂದು POCನ ಸ್ವೀಪ್ ಮಾಡಿ ಮೇಲೋಗಿದೆ ಮಾರ್ಕೆಟು. ಸಿ ಅಬ್ಸರ್ವ್ ಮಾಡಿ. ಓಕೆ, ನೆನ್ನೆದು ಬನ್ನಿ ನೀವು, ನೆನ್ನೆ ನೋಡಿ ಲಂಡನ್ನು, ನ್ಯೂಯಾರ್ಕು. ಓಕೆ, ನ್ಯೂಯಾರ್ಕ್ಗೆ ನೀವು ಲೆಕ್ಕ ಹಾಕೊಂಡ್ರೆ ಜಸ್ಟ್ ಅಬ್ಸರ್ವ್. ಬ್ರೋ ವಾಲ್ಯೂಮ್ ಪ್ರೊಫೈಲ್ದು ಬ್ರೋ ಸೆಟ್ಟಿಂಗ್ಸ್ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಓಕೆ, ಸರಿ, ವಾಲ್ಯೂಮ್ ಪ್ರೊಫೈಲ್ದು ನಾನು ಅದರಲ್ಲಿನೇ ತೋರಿಸ್ಬಿಟ್ಟಿದ್ದೀನಿ. ಓಕೆ, ಸೊ ಅದರಲ್ಲಿ ಏನೂ ಇಲ್ಲ ಇಲ್ಲಿ ತೋರಿಸೋದಕ್ಕೆ. ಸೊ ಸಿಂಪಲ್ ನೋಡಿ, ಇಲ್ಲಿಂದ ಈ ಡೌನ್ ಟ್ರೆಂಡಿಗೆ ಹಾಕೋತೀನಿ. ಸಿ ಸೆಟ್ಟಿಂಗ್ಸ್ಗೆ ಹೋಗಿ ನೋಡಿ ಇಲ್ಲಿ. ಅಯ್ಯೋ, ಸೊ Ctrl Z. ಓಕೆ, ಎಲ್ಲದು, ಹಾಂ, ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ನೋಡಿ, ಏನೂ ಇಲ್ಲ. ಇದನ್ನು ನೋಡಿಬಿಟ್ರೆ ಗೊತ್ತಾಗುತ್ತೆ. ಆ್ಯಂಡ್ ಚಾರ್ಟನ್ನು OINDA ಅಂತ ಇದೆ ನೋಡಿ, ಅದನ್ನು ಹಾಕ್ಕೊಳ್ಳಿ, ಬರುತ್ತೆ. ಓಕೆ, ಯಾವುದಾದ್ರು ಚಾರ್ಟ್ ಹಾಕೊಂಬೇಡಿ. ಸಿ ಇದು ನೋಡಿ, ಇದನ್ನು ನೋಡಿ, ಇಲ್ಲಿ ನೋಡಿ ಏನಿರ್ಬೇಕು, 50 ಅಪ್ ಡೌನ್ 70 ಇಷ್ಟೇನೆ. ಸಿ ಇಲ್ಲೂ ನೋಡಿ, ಯು ಕ್ಯಾನ್ ಅಬ್ಸರ್ವ್, ನೆನ್ನೆನೂ ಕೂಡ ಸೇಮ್ ಜಾಗದಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗ್ಬಿಟ್ಟು ಹಂಗೆ ನೋಡಿ 1:1 1:2 ಇದೆ. ಸೊ ನಾನು ಇದನ್ನು ಮಾತ್ರ ಹಿಡಿತೀನಿ, ಅರ್ಥ ಆಯ್ತಾ? ಸೊ ಇದನ್ನು ಮಾತ್ರ ಹಿಡಿತೀನಿ. ಆ್ಯಂಡ್ ನೆನ್ನೆದು ಇದು ಅಬ್ಸರ್ವ್ ಮಾಡಿ. ಓಕೆ, ನ್ಯೂಯಾರ್ಕು. ಸೊ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಅಪ್ ಹೋಗಿದೆ, ಕರೆಕ್ಟಾ? ಅಬ್ಸರ್ವ್ ಮಾಡಿ,
ಅಬ್ಸರ್ವ್ ಮಾಡಿ, ಇಲ್ಲೂ ನೋಡಿ ನೆಕ್ಸ್ಟ್ ಲೆವೆಲ್ ಕೊಟ್ಟಿದೆ 1:2. ಇವೆಲ್ಲನೂ ಕೂಡ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಓಕೆ, ಸೊ ಈ ಒಂದು ಅಪ್ರೋಚನ್ನು ಮಾತ್ರ ನಾನು ಯೂಸ್ ಮಾಡ್ತೀನಿ, ಬೇರೆ ಯಾವ ಸ್ಟ್ರಾಟಜಿ ಪ್ರಕಾರನೂ ಟ್ರೇಡ್ನ ತಗೊಳ್ಳೋದಿಲ್ಲ. ಓಕೆ, ಇದೊಂದನ್ನೇ ಅಪ್ಲೈ ಮಾಡಿಬಿಟ್ಟು ಕ್ಲಿಯರ್ ಮಾಡೋದಕ್ಕೆ ನೋಡ್ತೀನಿ, ಅಪ್ಡೇಟ್ ಮಾಡ್ತೀನಿ ಏನಾಯಿತು ಹೇಗಾಯಿತು ಎಲ್ಲನೂ ಕೂಡ. ಬಟ್ ಇದೊಂದು ಮಜಾ ಇರುತ್ತೆ, ಯಾಕಂದರೆ -2.4%ಇಂದ ಹೇಗೆ ತರ್ತೀನಿ ಪ್ಲಸ್ಸಿಗೆ ಅವ್ರು ಹೇಗೆ ಕ್ಲಿಯರ್ ಮಾಡ್ತೀನಿ ಅನ್ನೋದು, ಬ್ರೀಚ್ ಆಗೋದಕ್ಕೆ ಬಿಡಬಾರ್ದು. ಸೊ ಇದು ಇಂಪಾರ್ಟೆಂಟು, ಬ್ರೀಚ್ ಆಗೋದಕ್ಕೆ ಬಿಡೋದಿಲ್ಲ. ಸಿ ನೋಡೋಣ. ಓಕೆ, ಏನೇನಾಗುತ್ತೆ ಏನೇನು ಮಜಾ, ಯಾಕಂದರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರೇಡ್ ಮಾಡಬೇಡಿ, ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಎಷ್ಟೋ ಜನ ಕೇಳ್ತಾ ಇದ್ರು, ಬ್ರೋ ಇದು ಮಾಡಿ ಏನು ಇಂಡಿಯನ್ ಮಾರ್ಕೆಟದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಅಂತ. ಸೊ ಅದನ್ನು ಮಾಡಿಬಿಡ್ತೀನಿ ಈ ವಿಡಿಯೋದಲ್ಲೇ. ಸೊ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ. ಓಕೆ, ಸೊ ನಿಫ್ಟಿ ಫ್ಯೂಚರ್ಸ್, ನಿಫ್ಟಿ ಇಲ್ಲಿದೆ. ಓಕೆ, ಇದು ನೋಡಿ, ಇಲ್ಲಿ S5 ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಯೂಸ್ಲೆಸ್ ಟು ಟ್ರೇಡ್. ಓಕೆ, ಫಸ್ಟ್ ಏನು ಮಾಡ್ತೀನಿ ಅಂದರೆ 1 ಅವರಿಗೆ ಹೋಗ್ತೀನಿ. ಓಕೆನಾ, ಸೊ 1 ಅವರಿಗೆ ಹೋದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಮಾರ್ಕೆಟ್ ಇವಾಗ ನೋಡಿ ಈ ಒಂದು ಇಂಪಾರ್ಟೆಂಟ್ ಝೋನಲ್ಲಿದೆ. ಕರೆಕ್ಟಾ? ಈ ಒಂದು ಇಂಪಾರ್ಟೆಂಟ್ ಝೋನಲ್ಲಿ ಮಾರ್ಕೆಟ್ ಇದೆ. ಅಬ್ಸರ್ವ್ ಮಾಡಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಝೋನ್ ಇದು. ಓಕೆ, ಇದು ಮತ್ತು ಇದು. ಓಕೆ, ಇವಾಗ ಸಿಂಪಲ್ ಬೊಲಿಂಜರ್ ಬ್ಯಾಂಡ್ ಹಾಕೊಳ್ಳಿ. ಬೊಲಿಂಜರ್ ಬ್ಯಾಂಡ್ನ ಹೈಯರ್ ಟೈಮ್ ಫ್ರೇಮಲ್ಲಿ ಏನು ಮಾಡಿದೆ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಓಕೆ ಒಂದು ದೊಡ್ಡ ಬಿಗ್ ಕ್ಯಾಂಡಲ್ ಬಂದು, ಬಟ್ ಇದು ತುಂಬ ಅಂದರೆ ತುಂಬ ದೊಡ್ಡ ಬಿಗ್ ಕ್ಯಾಂಡಲ್ ಆಗಿದೆ. ಆಮೇಲೆ ದೆನ್ ಗ್ರೀನ್ ಕ್ಯಾಂಡಲ್ ರಿಕವರ್ ಆಗ್ತಾ ಇದೆ. ಸೊ ಅಂದರೆ ಅರ್ಥ ಏನು, ನೀವು ನಾಳೆ ಏನು ಮಾಡಬೇಕು ಅಂದರೆ ಈ ಲೆವೆಲ್ ಮೇಲಿಂದ ಅಪ್ಸೈಡ್ ಟ್ರೇಡ್ ಮಾಡೋದಕ್ಕೆ ನೋಡಬೇಕು. ಓಕೆ, ಈ ಲೆವೆಲ್ ಮೇಲಿಂದ ಅಪ್ಸೈಡ್ ಟ್ರೇಡ್ ಮಾಡೋದಕ್ಕೆ ನೋಡಬೇಕು. ಇನ್ ಕೇಸ್ ಈ ಲೆವೆಲ್ ಮೇಲೆ ಇಲ್ಲ ಅಂದರೆ ದೆನ್ ಡೋಂಟ್ ಟೇಕ್ ಎ ಟ್ರೇಡ್. ಇದ್ರ ಕೆಳಗಡೆ ಬೇಕಾದ್ರೆ ಬೇರೆ ಥರ ಮಾಡಿ. ಬಟ್ ನಾಳೆ ಏನಾದರೂ ಇದ್ರ ಮೇಲೆ ಓಪನ್ ಆಯಿತು ಅಂದರೆ ಟೇಕ್ ಎ ಟ್ರೇಡ್ ಬೇಸ್ಡ್ ಆನ್ ದಿ ಫಿಬ್. ಅವ್ರು ಯಾವುದೇ ಥರ ನಿಮಗೆ ಅಪ್ರೋಚ್ ಸಿಕ್ಕಿದ್ರು ಇಲ್ಲಿಂದ ಇಲ್ಲಿಗೆ ಬೈ ಸೈಡ್ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಯಾಕಂದರೆ ಒಂದು ಕಾಮನ್ ಸೆನ್ಸ್ ಹೇಳ್ತೀನಿ ನೋಡಿ. ಫಿಬ್ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೊತೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಯು ಕ್ಯಾನ್ ಅಬ್ಸರ್ವ್. ಓಕೆ, ಸೊ ಇದು ಮುಗ್ದು ಟ್ರೆಂಡು ಬೀಟ್ ಮಾಡ್ಕೊಂಡು ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಯಾವುದೂ ಕೂಡ ಇನ್ನೂ ರೀಟ್ರೇಸ್ ಆಗಿಲ್ಲ. ಓಕೆ, ಇನ್ನೂ ರೀಟ್ರೇಸೇ ಆಗಿಲ್ಲ. ಓಕೆ, ಒಂದು ಕಾಮನ್ ಸೆನ್ಸು, ಇಲ್ಲಿಂದ ಅಟ್ಲೀಸ್ಟ್ ಒಂದು ರೀಟ್ರೇಸ್ ಆರು ಮಾಡಬೇಕು, ಆರ್ ಇಲ್ಲಿಂದನೇ ಹಾಗೆ ಬಿದ್ದೋಗ್ಬೇಕು. ಆವಾಗ ಈ ಬೈನ ನಿಮಗೆ ಸಿಗೋದಿಲ್ಲ ಆಪರ್ಚುನಿಟಿ, ಸೊ ದಟ್ ನೀವು ಅದನ್ನು ಹಿಡಿಯೋದಕ್ಕೆ ಹೋಗಲ್ಲ, ಟ್ರೇಡು ತೊಗೊಳೋದಕ್ಕೆ ಹೋಗಲ್ಲ. ಬಟ್ ಇಲ್ಲಿಂದ ಇಲ್ಲಿ ತನಕ ಬಂತು ಅಂದರೆ ದೆನ್ ಆವಾಗ ಬೇರೆ ಅಪ್ರೋಚ್ ಬಿಟ್ಬಿಡಿ. ಇದೊಂದು ಈಸಿಯೆಸ್ಟ್ ಅಪ್ರೋಚು, ಯಾಕಂದರೆ ಇಲ್ಲಿಂದ ಅಟ್ಲೀಸ್ಟ್ ಒಂದು ಸ್ಮಾಲ್ ರೀಟ್ರೇಸ್ ಆರು ಆಗಬೇಕು. ಆ್ಯಂಡ್ ಇಲ್ಲಿ ನೋಡ್ಬೋದು ಬೊಲಿಂಜರ್ ಬ್ಯಾಂಡ್ನ ಸ್ವೀಪ್ ಮಾಡೋ ಥರ ಇದೆ. ಇದು ಬಿಗ್ ಕ್ಯಾಂಡಲ್ ಆಗಿರೋದ್ರಿಂದ ಗೋ ವಿತ್ 15 ಮಿನಿಟ್ಸ್. ಓಕೆ, 15 ಮಿನಿಟ್ಸಲ್ಲಿ ವಾಚ್ ಮಾಡಿ. ಅಲ್ಲೂ ಅಷ್ಟೇ ತುಂಬ ಬಿಗ್ ಕ್ಯಾಂಡಲ್ಸ್ ಬಂದಿದ್ದಾವೆ. ದೆನ್ 5 ಮಿನಿಟ್ಸ್ಗೆ ವಾಚ್ ಮಾಡಿ. ಓಕೆ, ಅಬ್ಸರ್ವ್ 5 ಮಿನಿಟ್ಸಲ್ಲಿ ಸ್ವೀಪ್ ಆದಂಗಿದೆ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಅಬ್ಸರ್ವ್ ಒಂದು ಟ್ರೇಡ್, ಬೈ ಟ್ರೇಡ್, ನಾಳೆ ಬೈ ಆಪರ್ಚುನಿಟಿನ ಹುಡುಕಿ ಈ ಝೋನಿಂದ ಈ ಝೋನಿಗೆ. ಓಕೆ, ಹೋಪ್ ನಿಮಗೆ ಅರ್ಥ ಆಗುತ್ತೆ. ಹೋಗಿ ನೋಡಿ, ನಾಳೆ ಮಜಾ ಇರುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.